ಹಾಯ್ ವಿವರ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಿಜಕ್ಕೂ ನಾನು ನಿನ್ನೆ ಹೇಳಿದಂತೆ RCB ವರ್ಸಸ್ UP ವುಮೆನ್ಸ್ ಮ್ಯಾಚ್ ಇದೆ, ಪ್ರೀಮಿಯರ್ ಲೀಗ್. ಅದಕ್ಕೆ ನೋಡೋದಕ್ಕೆ ಹೋಗಿದ್ದೆ. ಮ್ಯಾಚ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮತ್ತೊಂದು ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಥ್ರಿಲ್ಲಿಂಗ್ ಮ್ಯಾಚ್ ಆಗಿತ್ತು. ಕೊನೆ ಬಾಲ್ನವರೆಗೆ ಯಾರು ವಿನ್ನರ್ ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಮೊದಲು ಬ್ಯಾಟಿಂಗನ್ನು ಆಯ್ದುಕೊಂಡಂಥ ವುಮೆನ್ಸ್ RCB ತಂಡ ಏನಿದೆ, ಅವರು ಮೇಘನಾ ಮತ್ತು ರಿಚಾ ಘೋಷ್ ಅವರ ಸಹಾಯದಿಂದ 157 ರನ್ಗಳನ್ನು ಕಲೆ ಹಾಕಿದರು 20 ಓವರ್ಗಳಲ್ಲಿ, 6 ವಿಕೆಟ್ಗಳ ನಷ್ಟಕ್ಕೆ. ತುಂಬಾ ಚೆನ್ನಾಗಿತ್ತು ಮ್ಯಾಚು. ಎಲ್ಲೋ ಒಂದು ಕಡೆ RCB ಬ್ಯಾಟಿಂಗ್ ಮಾಡುವಾಗ ಮೇಘನಾ ಮತ್ತು ರಿಚಾ ಘೋಷ್ ಅವರು ಏನು ಸೂಪರ್ಬ್ ಆದಂಥ ಒಂದು ಬ್ಯಾಟಿಂಗ್ ಪ್ರದರ್ಶನವನ್ನು ನೀಡಿದ್ರು. ಆಗ ಇಡೀ ಕ್ರೀಡಾಂಗಣ ಫುಲ್ಲು RCB ಅಂತ ಕೂಗ್ತಾ ಇತ್ತು. ಅದು ಕೇಳೋದಕ್ಕೆ ಒಂದು ರೀತಿ ಫುಲ್ ಮಜಾ ಇತ್ತು ಅಂತಲೇ ಹೇಳ್ಬೋದು. ಸೊ ವಿ ಎಂಜಾಯ್ಡ್ ಎ ಲಾಟ್ ಅಂತ ಹೇಳ್ಬೋದು. ಸೊ ಮತ್ತೆ UP ವಾರಿಯರ್ಸ್ ಬ್ಯಾಟಿಂಗ್ಗೆ ಬಂದಾಗ ಇನಿಷಿಯಲಿ ಅವರು ಕೂಡ ಚೆನ್ನಾಗೇ ರನ್ ಮಾಡಿದ್ರು. ಸೊ ಆನಂತರ ನೋಡಿದ್ರೆ ಆ್ಯಕ್ಚುಲಿ ಇಡೀ ಕ್ರೀಡಾಂಗಣದಲ್ಲಿ ಆ್ಯಕ್ಚುಲಿ ಮ್ಯಾಚು ಸ್ವಲ್ಪ ಹೊತ್ತು UP ಕಡೆ ವಾಲಿದ್ರೆ ಮತ್ತೆ ಸ್ವಲ್ಪ ಹೊತ್ತು RCB ಕಡೆಗೆ ವಾಲ್ತಾ ಇತ್ತು. ಹಾಗಾಗಿ ಅವ್ರ ಕಡೆ ಕೂಡ ಗ್ರೇಸ್ ಹ್ಯಾರಿಸ್ ಅವರು ಮತ್ತು ಸೆಹ್ರಾವತ್ ಅವರು 38 ಮತ್ತು 31 ರನ್ಗಳನ್ನು ತೊಗೊಂಡು ಚೆನ್ನಾಗೇ ಬ್ಯಾಟ್ ಮಾಡ್ತಾಯಿದ್ರು. ಸೊ ಇನಿಷಿಯಲಿ 3 ವಿಕೆಟ್ ಬಿದ್ದಾಗ RCB ಸಿಕ್ಕಾಬಟ್ಟೆ ಗದ್ದಲ ಇತ್ತು. ಎಲ್ಲ RCB ಅಂತ ಕೂಗ್ತಾಯಿದ್ರು. ಆಮೇಲೆ ಎಲ್ಲ ಒಂದು ಕಡೆ 14-15ನೇ ಓವರ್ಗಳಲ್ಲಿ ಮ್ಯಾಚ್ ಅವ್ರ ಕಡೆ ವಾಲ್ತು ಅಂತ ಅಂದ್ಕೊಳ್ಳೋವಾಗ, ಸೊ ಆನಂತರ ಏನು ಡ್ರಿಂಕ್ಸ್ ಬ್ರೇಕ್ ಬರುತ್ತೆ. ಸೊ ಅಲ್ಲಿಂದ ಮುಂದೆ ಮ್ಯಾಚು ಡ್ರಿಂಕ್ಸ್ ಬ್ರೇಕ್ನ ನಂತರ ಸಡನ್ಲಿ ಮೊದಲನೇ ಬಾಲ್ನಲ್ಲೇ RCB ಒಂದು ವಿಕೆಟನ್ನು ತಗೊಳುತ್ತೆ. ಇಡೀ ಕ್ರೀಡಾಂಗಣ ಮತ್ತೆ RCB ಅಂತ ಕೂಗೋದಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಸಖತ್ತಾಗಿತ್ತು. ಆನಂತರ ಮತ್ತೆ ಒಂದು 18ನೇ ಓವರ್ನಲ್ಲಿ ಮ್ಯಾಚು UP ಕಡೆಗೆ ವಾಲ್ತು. ಸೊ ಆದರೆ 18ನೇ ಓವರ್ನಲ್ಲಿ ಮತ್ತೆ 2 ವಿಕೆಟ್ಗಳನ್ನು ಆಶಾ ಅವರು ಕಿತ್ಕೊಡ್ತಾರೆ. ಸೊ ಆಶಾ ಅವರು 5 ವಿಕೆಟ್ಗಳನ್ನು ಪಡೆದು RCBಯ ಗೆಲುವಿನ ರೂವಾರಿ ಆದರು ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಅವ್ರದ್ದೇ ಆಗುತ್ತೆ. ಸೊ ಆಶಾ ಅವರು ಮಾತಾಡುವಾಗ ಕೂಡ, ಸೊ ಆ್ಯಕ್ಚುಲಿ ನಾನು 5 ವಿಕೆಟ್ ಹಾಲ್ನ ಕಡೆ ಗಮನ ಕೊಟ್ಟಿರಲಿಲ್ಲ. ಎಲ್ಲೋ ಒಂದು ಕಡೆ ಹೋಮ್ ಗ್ರೌಂಡ್ನಲ್ಲಿ RCB ಅನ್ನುವಂಥ ಒಂದು ಕೂಗು ಏನಿದೆ ಅದು ನನಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಆಗಿತ್ತು. ಸೊ ಹಾಗಾಗಿ ನಾನು ಆ್ಯಕ್ಚುಲಿ 5 ವಿಕೆಟ್ ಕಡೆ ಗಮನ ಇರಲಿಲ್ಲ. ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲೇಬೇಕು ಅನ್ನೋವಂಥ ಒಂದು ಆಸೆ ಇತ್ತು ಅಂತ ಹೇಳ್ತಾರೆ. ಹಾಗೆ ಸ್ಮೃತಿ ಮಂದಾನ ಅವರು ಕೂಡ ಮಾತಾಡಿ, ಸೊ RCB ಅದು ಹೋಮ್ ಗ್ರೌಂಡ್ನಲ್ಲಿ ಗೆಲ್ಲಬೇಕಾಗಿತ್ತು, ನಾವು ಕಳೆದ ಒಂದು ಆವೃತ್ತಿಯಲ್ಲಿ ಅಷ್ಟೊಂದು ಚೆನ್ನಾಗಿ ಮಾಡಿರಲಿಲ್ಲ. ಹಾಗಾಗಿ ಈ ಒಂದು 24 ಪ್ರೀಮಿಯರ್ ಲೀಗ್ ಏನಿದೆ ಅದ್ರ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಿದ್ದೀವಿ. ಸೊ ಹಾಗಾಗಿ ಈ ಬಾರಿ ಗೆಲ್ತೀವಿ ಅನ್ನೋವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಮ್ಯಾಚನ್ನು ನೋಡಿ ಅದು ಆ ಸ್ಟೇಡಿಯಂ ಎಕ್ಸ್ಪೀರಿಯೆನ್ಸ್ ಇದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಫ್ರೆಂಡ್ಸ್. ಟಿಕೆಟ್ ಏನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ. ಸೊ ನೀವು ಕೂಡ ನೆಕ್ಸ್ಟ್ ಮ್ಯಾಚ್ನ ಟ್ರೈ ಮಾಡಿ. ಸೊ ಅಂದರೆ ನೀವು ಆನ್ಲೈನ್ ಬುಕ್ಕಿಂಗ್ ಮಾಡಿದ್ರೆ ಟಿಕೆಟ್ಸು 100, 199 ಮತ್ತು 299 ಇದೆ. ಬಟ್ ಅಲ್ಲೇ ಹೋಗಿ ತೊಗೊಂಡ್ರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಲಾಸ್ಟ್ ಮೂಮೆಂಟಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.